ಯಾರು ಕಣ್ ತಪ್ಪಿಸೋದು ತುಂಬ ಕಷ್ಟ ನಿಮ್ಮಿಬ್ಬರಲ್ಲಿ. ಕುಮಾರ ನಿಮ್ಮಿಂದ ಶುರು ಮಾಡ್ಬಿಡ್ತೀನಿ. ಶ್ವೇತನ ಕಣ್ ತಪ್ಪಿಸಿ ಹೋಗೋದು ಕಷ್ಟನಾ? ಕಷ್ಟ ಸರ್, ಕಣ್ ತಪ್ಪಿಸಿ ಹೋಗೋದು ಕಷ್ಟನೇ, ಗೊತ್ತಾಗ್ಬಿಡುತ್ತೆ. ಅದು ಹೇಗೆ ಹೋದ್ರೂ ಗೊತ್ತಾಗ್ಬಿಡುತ್ತೆ. ನಿಮಗೆ ಈ ಏರಿಯಾದಲ್ಲಿ ನಮಗೆ ಗೊತ್ತಾಗಲ್ಲ, ಬೇರೆಯವ್ರು ಹೇಳ್ತಾರೆ. ಇಂಥ ಫ್ರೆಂಡ್ಶಿಪ್ಪಿಗೆ ಇಂಥವ್ರ ಸವಾಸ ಎಲ್ಲ ಬೇಕಣ್ಣ ನಿಮಗೆ, ಬೇಕಾಗೋದು ಅಂಥವ್ರ ಸವಾಸ ಇಲ್ಲ. ಇಲ್ಲಿಲ್ಲ ಅಂದ್ರೆ ಬೇರೆ ಏರಿಯಾದವ್ರು ಬಂದಾಗ ಮನೆಗೆ ಹೇಳ್ಬಿಟ್ಟು ಹೋಗ್ತಾರಲ್ಲ, ಇದು ಇಂಥವ್ರು ಇರಬೇಕು ಅವರು. ಇಲ್ಲಿ ಏರಿಯಾದಲ್ಲ ಸರ್, ಈ ಯಾವ ಏರಿಯಾದಲ್ಲಿ ಹೋದ್ರೂ ಗೊತ್ತಾಗ್ಬಿಡುತ್ತೆ. ಅಷ್ಟು ಬೇಗ ನಿಮ್ಮ ಮನೆಗೆ ವಿಷಯ ತಲುಪಿಸ್ತಾರೆ ಅವರು. ಅಥವಾ ಏನೋ ಗೊತ್ತಿಲ್ಲ ಚಿಪ್ಪಿಗೆ ಪಾಪಿಟ್ಟಿದ್ದಾರೆ ನೋಡಿ, ಕಣ್ಣು ತಪ್ಪಿಸಿ ಹೋಗೋದು ತುಂಬ ಕಷ್ಟ. ಬಂದು ಕೇಳ್ತಾರೆ, ಬಂದಮೇಲೆ ಏನಂತ ಕೇಳ್ತಾರೆ? ಟೈಮ್ 6:06 ಆದರೂ 6:45 ಬಂದರೆ ಯಾಕೆ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾರೆ. ಸಂಜೆ 6:30ಕ್ಕೆ 6:30 ಬಂದು ಬರುವಂಥ ಒಳ್ಳೆ ಗಂಡ ಈ ಪ್ರಪಂಚದಲ್ಲಿ 6:30ಕ್ಕೆ ಬರುವಂಥ ಒಳ್ಳೆ ಗಂಡಂದಿರು ಬಲು ಅಪರೂಪ. ಒಟ್ಟಿನಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಗಲಿ, ಒಂದು ಹೆಚ್ಚು ಕಮ್ಮಿ ಆಗಲ್ಲ. ಇನ್ನು ಸೂರ್ಯನೇ ಮುಳುಗಿರವಲ್ಲ, ಆಲೆ ಮನೆಗೆ ಬಂದಿರ್ತೀರಲ್ಲ ನೀವು. ಸರಿ, 6:00ಗೆ ಬಂದು ಮನೆಗೆ ಬಂದು ಏನು ಮಾಡ್ತೀರಾ ನೀವು? ಬಂದ ತಕ್ಷಣ ಊಟ ಮಾಡ್ತೀವಿ ಸರ್. 7 ಗಂಟೆ ಒಳಗೆ ಊಟ ಆಗ್ಬಿಡುತ್ತೆ. 7 ಗಂಟೆಗೆ ಊಟ. ನಂತರ ಓದೋದು ಅಷ್ಟೇ. ಒಳ್ಳೆ ಅಭ್ಯಾಸ ಆ್ಯಕ್ಚುಲಿ. 6:30 7 ಗಂಟೆಗೆ ಊಟ ಮಾಡೋದಿದೆಯಲ್ಲ, ಅದು ತುಂಬ 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 ಒಳ್ಳೆ ಅಭ್ಯಾಸ. ಸಾಮಾನ್ಯವಾಗಿ ಜೈಲಲ್ಲಿ ಆ ಟೈಮ್ ಊಟ ಕೊಡೋದು. ಅದೇ ಥರ ಅಲ್ಲ, ಹಂಗೆ ಮೈಕ್ ಪಾಸ್ ಮಾಡಿ. ಕಂದ ಬಾಯಲ್ಲಿ ಮುಂದಕ್ಕೆ ಮೈಕ್ ತಗೋಪ. ಯಾವ್ದಾದ್ರು ಹಾಸ್ಟ್ಲಿಗೆ ಹೋಗಿ ಸೇರ್ಕೊಳ್ಳ. ಏನಿದ್ರ ಬಗ್ಗೆ ನಿನ್ನ ಅಭಿಪ್ರಾಯ ತಿಳಿಸಪ್ಪ. ನಾನು ಬೇಗನೆ ಊಟ ಮಾಡ್ತೀನಿ. 6:30 5:30. ನೀ 5:30ಗೆ? ನಾನು 5 ಗಂಟೆಗೆ ಊಟ ಮಾಡ್ತೀನಿ. 5 ಗಂಟೆಗೆ ಊಟ ಮಾಡ್ತಾನೆ ಅವನು. ಯಾವ ಫ್ಯಾಮಿಲಿ ನನಗೆ ಅರ್ಥ ಆಗ್ತಿಲ್ಲ. 5 ಗಂಟೆ ಊಟ ಮಾಡಿ ನಮ್ಮ ಕಾಲೇಜ್ ಬಿಡೋದು 5 ಗಂಟೆ, ನಾನು 5:20ಕ್ಕೆ ಬಂದು ಊಟ ಮಾಡ್ತೀನಿ. 8:30ಗೆ ಮತ್ತೆ ಮಾಡ್ತೀಯಾ? ಇಲ್ಲ, 8:00ವರೆಗೆ ಮತ್ತೆ ಸ್ನ್ಯಾಕ್ಸು. ಸ್ನ್ಯಾಕ್ಸ್ ಹಾಲು. ಊಟ ಏನಾದ್ರು ಚೆನ್ನಾಗಿದ್ರೆ ಮತ್ತೆ ಊಟ ಮಾಡ್ತೀನಿ. ಹಂಗೆ ಕೊಡಪ್ಪ ಮೈಕು. ನೀ ಅಲ್ಲೇ ಇದೊಂದೇ ಪ್ರಶ್ನೆ ನಿನಗೆ. ನನಗೊಂದು ಅನ್ನಿಸ್ತದೆ, ಬಹುಶಃ ನಿಮ್ಮ ಮನೆಗೆ ನೆಂಟ್ರೆ ಬರಲ್ವೇನೋ ಅಂತ. ಕಡಿಮೆ 6:00ಗೆ ಬಂದವ್ರಿಗೆ 6:00ಗೆ ನಾನು 6:00ಗೆ ಅಡುಗೆ ಮಾಡಿರ್ತೀನಿ. ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು, ಅಂದರೆ ತೋರಿಸ್ಕೊಳ್ಳೋದು ಪ್ರೀತಿನ? ಹೆಂಗೆ, ಯಾವ ಥರ ಪ್ರೀತಿ? ನಾವು ನಮ್ಮ ಮಗ ಅಥವಾ ಇವ್ರು ಏನಾದ್ರು ತಪ್ಪು ಮಾಡಿದಾಗ ಅಥವಾ ಏನಾದರೂ ಇದು ಮಾಡಿದಾಗ ಫಸ್ಟ್ ನಾನೇ ಬೈಯೋದು. ಅದನ್ನು ಸಾಫ್ಟಾಗಿ ಇವನು ಜಾಸ್ತಿ ಮಾತಾಡೋದು. ನಿಮಗೆ ಮಾತ್ರ ಅರ್ಥ ಆಯ್ತು, ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ತಡೀರಿ ಹೇಳ್ತೀನಿ. ಶ್ವೇತಾ, ನೀವು ಹೇಳೋ ಪ್ರೀತಿನ ಜಾಸ್ತಿ ತೋರಿಸ್ಕೊಳ್ಳೋದಂದ್ರೆ ನಾನೇ. ಅಂದ್ರೆ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ. ಅವರು ಸಿಟ್ಟು ಮಾಡ್ಕೊಂಡು ಮಲಗಿದ್ರು ನಾನು ಅವರು ಊಟ ಮಾಡೋ ತನಕ ಬಿಡಲ್ಲ. ಅಂದ್ರೆ ಊಟ ಮಾಡಿ ಅಂತ ಅವರು ಸಿಟ್ಟು ಮಾಡ್ಕೊಂತಿರ್ತಾರೆ. ನಾನು ಇಲ್ಲ ತಿನ್ನಿ ಅಂತ ಹಿಂಸೆ ಮಾಡ್ತೀನಿ. 3:45ಗೆ ಶುರು ಮಾಡ್ತೀರಾ? ಮತ್ತೆ ಅವರಿಗೆ ಊಟ ಮಾಡಂಗಿದ್ರು ಊಟ ಬರಲ್ಲ ಈಗ. ಆಮೇಲೆ ನಾವು ಎದಳಿ ಅಂತ ಹೇಳಿ ಹಿಂಸೆ ಮಾಡೋದು. ಊಟ ಬಿಟ್ಟರಣ ಬಿಡಲ್ಲ ಅವರು, ಬಿಡಲ್ಲ. ಡವ್ ಮಾಡ್ತೀರ, ಸುಮ್ಮನೆ ಬಿಡಲ್ಲ ಅವರು. ಪ್ರೀತಿ ಮಾಡ್ಲಿ ಅಂತ ಕರೀಲಿ ಅಂತ. ಹಾಸ್ಟೆಲ್ಗೆ ಹೋಗಿ ಸೇರ್ಕೊಳ್ಳೋ. ಇನ್ನೂ ಪ್ರೀತಿ ನಡೀತಾನೆ ಇದೆ.